ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕಿನ ಅಂಬೇಡ್ಕರ್ ಬಳಿ ನಿರ್ಮಾಣ ಆಗ್ತಾ ಇರೋ ನೂತನ ರೈತ ಭವನ ಕಟ್ಟಡ ಕಾಮಗಾರಿಯನ್ನ ಕಾಂಗ್ರೆಸ್ ಶಾಸಕ ಗವಿಯಪ್ಪ ವೀಕ್ಷಣೆ ಮಾಡಿದ್ರು. 5 ಕೋಟಿ ವೆಚ್ಚದಲ್ಲಿ ಭವ್ಯ ಕಟ್ಟಡ ನಿರ್ಮಾಣ ಆಗ್ತಾ ಇದೆ. ರೈತ ಭವನದಲ್ಲಿ ಕಾರ್ಯಕ್ರಮ ಹಾಲ್, ಕಲ್ಯಾಣ ಮಂಟಪ, 3 ಮಹಡಿ ಕಟ್ಟಡ ನಿರ್ಮಾಣ ಆಗ್ತಾ ಇದೆ. ಕಟ್ಟಡ ನಿರ್ಮಾಣದ ಕಾಮಗಾರಿ ನಿರ್ಮಾಣ ಹಂತ ಎಲ್ಲಿ ತನಕ ಬಂದಿದೆ ಅನ್ನೋದ್ರ ಬಗ್ಗೆ ರೈತ ಮುಖಂಡರುಗಳು ಶಾಸಕ ಗವಿಯಪ್ಪ ಅವರಿಗೆ ವಿವರಣೆ ಕೊಟ್ಟರು. ಕಟ್ಟಡ ಕಾಮಗಾರಿ ವೀಕ್ಷಣೆಯ ವೇಳೆ ರೈತ ಮುಖಂಡ ಕಟಗಿ ಅವರು ಸೇರಿ ಇತರರು ಕೂಡ ಹಾಜರಿದ್ದರು. ವಿಜಯನಗರ ಜಿಲ್ಲೆಯ ಹೊಸಪೇಟೆಯ ತುಂಗಭದ್ರಾ ಜಲಾಶಯಕ್ಕೆ ಕರುನಾಡ ವಿಜಯಸೇನೆ ರಾಜ್ಯಾಧ್ಯಕ್ಷ ಎಚ್ಎನ್ ದೀಪಕ್ ಭೇಟಿ ನೀಡಿದ್ದಾರೆ. ಬೇಸಿಗೆ ಕಾಲ ಆರಂಭವಾಗಿದೆ. ಈ ಸಂದರ್ಭದಲ್ಲಿ ಜಲಾಶಯದಲ್ಲಿ ನೀರಿನ ಮಟ್ಟ ಕಡಿಮೆ ಇರೋದ್ರಿಂದ ಜಲಾಶಯದ 32 ಕ್ರಸ್ಟ್ ಗೇಟ್ಗಳನ್ನು ಸಂಬಂಧಪಟ್ಟ ಇಲಾಖೆಯವರು ಈಗಾಗಲೇ ಪರಿಶೀಲಿಸಿ ಮುಂದೆ ಯಾವುದೇ ರೀತಿಯ ಅನಾಹುತಗಳು ನಡೆಯದಂತೆ ನೋಡಿಕೊಳ್ಳಬೇಕು ಅಂತ ಆಗ್ರಹಿಸಿದ್ದಾರೆ. ವಿಶ್ವ ಕ್ಷಯ ರೋಗ ದಿನಾಚರಣೆ ಅಂಗವಾಗಿ ಕಲಬುರಗಿಯಲ್ಲಿ ಸಾರ್ವಜನಿಕ ಜಾಗೃತಿ ಜಾಥಾ ಏರ್ಪಡಿಸಲಾಗಿತ್ತು. ಜಿಲ್ಲಾ ಆರೋಗ್ಯ ಇಲಾಖೆ ಹಾಗೂ ಜಿಲ್ಲಾ ಪಂಚಾಯತ್ ಸಹಯೋಗದೊಂದಿಗೆ ಆಯೋಜನೆಯಲ್ಪಟ್ಟ ಕ್ಷಯರೋಗ ಜಾಗೃತಿ ಜಾಥಾಕ್ಕೆ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಶ್ರೀನಿವಾಸ್ ನವಲೆ ಚಾಲನೆ ಕೊಟ್ಟರು. ಜಾಥಾದ ಮೂಲಕ ವಿವಿಧೆಡೆ ತೆರಳಿ ಜನರಲ್ಲಿ ಕ್ಷಯ ರೋಗದ ಬಗ್ಗೆ ಅರಿವು ಮೂಡಿಸಲಾಯಿತು. ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ಮಹಲ್ ರೋಜಾ ಜಾತ್ರಾ ಮಹೋತ್ಸವದಲ್ಲಿ ದೇಶಿ ಕ್ರೀಡೆಗಳ ಝಲಕ್ ಗಮನ ಸೆಳೆದಿದೆ. ಭಾರ ಎತ್ತುವ ಸ್ಪರ್ಧೆಯಲ್ಲಿ ಕ್ರೀಡಾಪಟುಗಳ ತಾಕತ್ತು ಪ್ರದರ್ಶನ ಕೂಡ ಆಯಿತು. 235 ಕೆಜಿ ಮರಳು ತುಂಬಿದ ಚೀಲ ಎತ್ತುವುದಕ್ಕೆ ಮುಂದಾದ ಕ್ರೀಡಾಪಟುಗಳಿಗೆ ಜನರು ಶಿಳ್ಳೆ, ಕೇಕೆ, ಚಪ್ಪಾಳೆಗಳಿಂದ ಹುರಿದುಂಬಿಸಿದರು. ಇಷ್ಟು ದಿನ ಹಕ್ಕಿ ಜ್ವರದಿಂದ ಕೋಳಿಗಳು ಸಾವನ್ನಪ್ತಾ ಇದ್ವು. ಈಗ ಮನೆಯಲ್ಲಿ ಸಾಕಿದ ಬೆಕ್ಕುಗಳಿಗೂ ಕೂಡ ವೈರಸ್ ಅಟ್ಯಾಕ್ ಆಗಿದೆ. 1 2 3 ತಳಿಯ ವೈರಸ್ ಏಕಕಾಲಕ್ಕೆ ಬೆಕ್ಕುಗಳಿಗೆ ಅಟ್ಯಾಕ್ ಆಗಿದೆಯಂತೆ. ರಾಯಚೂರು ಜಿಲ್ಲೆಯಾದ್ಯಂತ ವೈರಸ್ನಿಂದಾಗಿ 100 ಬೆಕ್ಕುಗಳು ಸಾವನ್ನಪ್ತಾ ಇದೆ. ವೈರಸ್ ಅಟ್ಯಾಕ್ ಆಗಿ ಬೆಕ್ಕುಗಳು ವಾಂತಿ ಭೇದಿಯಿಂದ ನರಳಿ ಸಾವನ್ನಪ್ತಾ ಇದೆ. ಬೈದರ್ನಲ್ಲಿ ಅನ್ನಭಾಗ್ಯ ಅಕ್ಕಿಯ ಮೇಲೆ ಮಾಫಿಯಾ ಕಣ್ಣು ಕುರಿತು ರಿಪಬ್ಲಿಕ್ ಕನ್ನಡ ವರದಿ ಪ್ರಸಾರವನ್ನ ಮಾಡಿತ್ತು. ಇದೀಗ ಆಹಾರ ಇಲಾಖೆ ಮತ್ತು ಜಿಲ್ಲಾಡಳಿತ ಎಚ್ಚೆತ್ತುಕೊಂಡಿದೆ. ಆಹಾರ ಇಲಾಖೆ 7 ಪಡಿತರ ಅಂಗಡಿ ರದ್ದು ಮಾಡಿ ಆದೇಶವನ್ನ ಹೊರಡಿಸಿದೆ. ಜೊತೆಗೆ ಅಕ್ರಮವಾಗಿ ಪಡಿತರ ಅಕ್ಕಿ ಸಂಗ್ರಹಿಸಿ ಇಡಲಾದ ಅಡ್ಡೆಯ ಮೇಲೆ ದಾಳಿ ನಡೆಸಿದೆ. ಈ ವೇಳೆ 200 ಚೀಲ ಪಡಿತರ ಅಕ್ಕಿ ಪತ್ತೆಯಾಗಿದ್ದು ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಈಗ ನ್ಯಾಯಬೆಲೆ ಅಂಗಡಿಯಲ್ಲಿ ಅಕ್ಕಿ ಏನು ಖರೀದಿ ಮಾಡ್ತಾ ಇದ್ದಾರೆ ಇದು ಕಾನೂನು ಬಾಹಿರವಾಗಿದೆ. ಸೊ ಆ ರೀತಿ ಯಾವ ನ್ಯಾಯಬೆಲೆ ಅಂಗಡಿಯವರು ಅಕ್ಕಿಯನ್ನು ಖರೀದಿ ಮಾಡ್ತಾ ಇದ್ದಾರೆ, ಸೊ ಅಂಥ ನ್ಯಾಯಬೆಲೆ ಅಂಗಡಿಯವ್ರನ್ನ ನಾವು ಅಮಾನತಿನಲ್ಲಿ ಸಸ್ಪೆಂಡ್ ಮಾಡ್ತಾ ಇದ್ದೀವಿ, ಎಲ್ಲ ನ್ಯಾಯಬೆಲೆ ಅಂಗಡಿಗಳನ್ನ. ಆ ರೀತಿ ಈಗ ಸುಮಾರು ರಿಪಬ್ಲಿಕ್ ಟಿವಿಯಲ್ಲಿ ಬಂದಿರೋದು ಹಾಗೂ ನಾವು ತಪಾಸಣೆ ಮಾಡಿರುವಾಗ ಅಕ್ರಮಗಳು ಇದಕ್ಕೆ ತಪ್ಪುಗಳು ಕಂಡು ಬಂದಿರುವಂಥ ನ್ಯಾಯಬೆಲೆ ಅಂಗಡಿಯವರು ಸೇರಿ ಒಟ್ಟು ಒಂದು ಸುಮಾರು 7 ನ್ಯಾಯಬೆಲೆ ಅಂಗಡಿಗಳನ್ನ ನಾವು ಸಸ್ಪೆಂಡ್ ಮಾಡ್ತಾ ಇದ್ದೀವಿ. ರಾಜ್ಯದಲ್ಲಿ ಹನಿ ಟ್ರ್ಯಾಪ್, ಫೋನ್ ಟ್ಯಾಪಿಂಗ್ ವಿಚಾರಕ್ಕೆ ಬಿಜೆಪಿ ಶಾಸಕ ಕೃಷ್ಣ ನಾಯ್ಕ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಹೂವಿನ ಹಡಗಲಿಯಲ್ಲಿ ಮಾತನಾಡಿದ ಅವರು, ಈ ಸರ್ಕಾರ ಆದಷ್ಟು ಬೇಗ ತೊಲಗಲಿ, ಅವರವರ ಅಧಿಕಾರ ಉಳಿಸಿಕೊಳ್ಳುವುದಕ್ಕೆ ಈ ರೀತಿಯಲ್ಲಿ ಮಾತನಾಡ್ತಾ ಇದ್ದಾರೆ, ಅಧಿಕಾರ ಹಂಚಿಕೆಗಾಗಿ ಈ ರೀತಿ ಮಾತನಾಡಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ಒಂದು ದುರಾಸೆಯಿಂದ ಅಧಿಕಾರ ತಗೋಬೇಕನ್ನೋದೊಂದು ದುರಾಸೆಯಿಂದ ಇವತ್ತು ಏನೇನೋ ಘೋಷಣೆ ಮಾಡಿದ್ರು. ಇವತ್ತು ಅವೆಲ್ಲವೂ ಕೂಡ ಇವತ್ತು ಮಾಡಲಿಕ್ಕೆ ಓದಾಡ್ತಾ ಇದ್ದಾರೆ. ಕಷ್ಟ ಇದೆ. ಇಂಥದ್ರಲ್ಲಿ ನನಗೆ ನಿನಗೆ ಅಧಿಕಾರ ಅಂತೇಳಿ ಹೊಡೆದಾಡ್ಕೊಂಡು ಹನಿ ಟ್ರಾಪ್ ಅಂತ, ಫೋನ್ ಟ್ರಾಫಿಕ್ ಅಂತ ಏನೆಲ್ಲ ಮಾಡಿ ಇವತ್ತೆಲ್ಲ ಇವತ್ತು ಇಡೀ ರಾಜ್ಯದ ಜನರು ವೀಕ್ಷಿಸಿದ್ದಾರೆ. ಇವತ್ತು ರಾಜ್ಯದ ಜನತೆ ಬಹಳ ನೋವಲ್ಲಿದೆ. ಏನೋ ಅಂದ್ಕೊಂಡು ಇವರಿಗೆ ಆಶೀರ್ವಾದ ಮಾಡಿದ್ರು. ಇವತ್ತು ಸಂಪೂರ್ಣವಾಗಿ ಸರ್ಕಾರ ವಿಫಲವಾಗಿದೆ. ಇವತ್ತು ಸರ್ಕಾರ ನಡೆಸಲಿಕ್ಕೆ ಕಷ್ಟ ಆಗ್ತಾ ಇದೆ. ಮೊನ್ನೆ ನಾನು ಕೂಡ ಸಭೆಯಲ್ಲಿ ಇನ್ನು ಇದೇ ವೇಳೆ 18 ಶಾಸಕರ ಅಮಾನತು ಮಾಡಿರೋ ವಿಚಾರಕ್ಕೆ ಕೃಷ್ಣ ನಾಯ್ಕ್ ಪ್ರತಿಕ್ರಿಯೆ ನೀಡಿದ್ದಾರೆ. ಯಾರು ಕಾಂಗ್ರೆಸ್ ವಿರುದ್ಧ ಧ್ವನಿ ಎತ್ತುತ್ತಾರೋ ಅವರನ್ನ ಹೊರಹಾಕೋ ಕೆಲಸ ಮಾಡಲಾಗ್ತಾ ಇದೆ. ಹಿಂದೆ ಸಭಾಪತಿಗಳನ್ನ ಅವರ ಸ್ಥಾನದಿಂದ ಕೆಳಗಿಳಿಸಿದ್ರು. ಕಾಂಗ್ರೆಸ್ ಸರ್ಕಾರ ಜನವಿರೋಧಿ ಸರ್ಕಾರವಾಗಿದೆ. ಆಡಳಿತ ನಡೆಸುವಲ್ಲಿ ಕಾಂಗ್ರೆಸ್ ವಿಫಲವಾಗಿದೆ. ರಾಜ್ಯದ ಜನ ಅಂದ್ರೆ ಬಡ ಜನರ ಪರ ಚರ್ಚೆ ಮಾಡಬೇಕಾಗಿತ್ತು, ಆದ್ರೆ ಈ ರೀತಿಯ ಚರ್ಚೆಗಳು ಆಗಬಾರದಾಗಿತ್ತು ಅಂತ ಕಿಡಿಕಾರಿದ್ದಾರೆ. 18 ಜನ ಶಾಸಕರನ್ನ ಉಚ್ಚಾಟನೆ ಮಾಡಿದ್ರೆ ಕೇಳ್ತಾ ಇದ್ರೆ ಅದು ಸಂಪೂರ್ಣವಾಗಿ ಈ ಪ್ರಜಾಪ್ರಭುತ್ವಕ್ಕೆ ಖಗೋಲೆ ಮಾಡೋ ಇವತ್ತು ವ್ಯವಸ್ಥೆಯನ್ನು ಇವತ್ತು ಕಾಂಗ್ರೆಸ್ ಸರ್ಕಾರದಲ್ಲಿ ತಗೊಂಡ್ಬಂದಿದ್ದಾರೆ. ಅವರ ಪರವಾಗಿ, ಅವರ ವಿರುದ್ಧವಾಗಿ ಯಾರು ಧ್ವನಿ ಎತ್ತಾರೆ ಅವ್ರನ್ನ ಸದನದಿಂದ ಹೊರಗಿಡ ಕೆಲಸವನ್ನು ಮಾಡ್ತಿದ್ದಾರೆ.
ರಾಯಚೂರಿನ ಮಸ್ಕಿ ಪುರಸಭೆಯ ಪೀಠೋಪಕರಣ ಖರೀದಿಯಲ್ಲಿ ಅವ್ಯವಹಾರ ನಡೆದಿರುವ ಗಂಭೀರ ಆರೋಪ ಕೇಳಿಬಂದಿತ್ತು. ಈ ಸಂಬಂಧ ಇದೀಗ ಕರ್ತವ್ಯ ಲೋಪ, ಹಣ ದುರ್ಬಳಕೆ ಆರೋಪ ಕೇಳಿಬಂದಿದೆ. ಈ ಹಿನ್ನೆಲೆ ಪುರಸಭೆ ಮುಖ್ಯಾಧಿಕಾರಿ ರೆಡ್ಡಿ ನಾರಾಯಣಗೌಡನ ಅಮಾನತು ಮಾಡಲಾಗಿದೆ. ಈ ಹಿಂದೆ ಮಸ್ಕಿ ಪುರಸಭೆಯಲ್ಲಿ ರೆಡ್ಡಿ ರಾಯನಗೌಡ ಮುಖ್ಯ ಅಧಿಕಾರಿಯಾಗಿದ್ದ ವೇಳೆ ಅವ್ಯವಹಾರ ನಡೆದಿತ್ತು. ದುರ್ಗರಾಜ್ ಅನ್ನೋ ಸ್ಥಳೀಯ ವ್ಯಕ್ತಿ ಈ ಬಗ್ಗೆ ದಾಖಲೆ ಸಮೇತ ಹೋರಾಟವನ್ನು ನಡೆಸಿದ್ರು. ಈ ಹಿನ್ನೆಲೆ ಅಧಿಕಾರಿಯನ್ನ ಅಮಾನತು ಮಾಡಲಾಗಿದೆ. ಕಲ್ಯಾಣ ಕರ್ನಾಟಕದ ಅನ್ನದಾತರಿಗೆ ಶಾಕ್ ಮೇಲೆ ಶಾಕ್ ಎದುರಾಗಿದೆ. ರಾಜ್ಯ ಸರ್ಕಾರ ಇಂದಿನಿಂದ ನಾರಾಯಣಪುರ ಎಡದಂಡೆ ಬಲದಂಡೆ ಕಾಲುವೆ ನೀರು ಬಂದ್ ಮಾಡಿದೆ. ಸರ್ಕಾರದ ಏಕಾಏಕಿ ತೀರ್ಮಾನದಿಂದ ರೈತರಿಗೆ ಸಂಕಷ್ಟ ಎದುರಾಗಿದೆ. ನೀರು ಇಲ್ಲದಕ್ಕೆ ಭತ್ತದ ಬೆಳೆಗಳು ಒಣಗೋಗ್ತಾ ಇದ್ದು ರೈತರು ಕಂಗಾಲಾಗಿದ್ದಾರೆ. ತೆಲಂಗಾಣಕ್ಕೆ 10 ಟಿಎಂಸಿಯಷ್ಟು ನೀರು ಹರಿಬಿಡಲಾಗಿದೆ, ಆದರೆ ನಮಗೆ ಮಾತ್ರ ನೀರು ಕೊಡ್ತಾ ಇಲ್ಲ ಅಂತ ಅಧಿಕಾರಿಗಳ ವಿರುದ್ಧ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಯಾದಗಿರಿ ಜಿಲ್ಲೆಯ ವಡಗೇರ ತಾಲೂಕಿನ ಹಿರೇತುಮಕೂರು ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಿಜ ಶರಣ ಅಂಬಿಗರ ಚೌಡಯ್ಯನವರ ರಥೋತ್ಸವ ನಡೆದಿದೆ. ರಥೋತ್ಸವಕ್ಕೆ ಆರತಿ ಬೆಳಗಿ ಬೂದುಗುಂಬಳಕಾಯಿ ಒಡೆಯುವ ಮೂಲಕ ಮಠಾಧೀಶರು ಚಾಲನೆ ಕೊಟ್ಟಿದ್ದಾರೆ. ಜಾತ್ರೆಯಲ್ಲಿ ಸಹಸ್ರಾರು ಭಕ್ತರು ಭಾಗಿಯಾಗಿದ್ರು. ರಥೋತ್ಸವದ ವೇಳೆ ರಥಕ್ಕೆ ಭಕ್ತರು ಉತ್ತತ್ತಿ ಬಾಳೆಹಣ್ಣು ಎಸೆದು ಭಕ್ತಿ ಪರಾಕಷ್ಟೆ ಮೆರೆದಿದ್ದಾರೆ. ಜಾತ್ರೆಗೆ ಬಂದ ಭಕ್ತರಿಗೆ ನಿಜ ಶರಣ ಅಂಬಿಗರ ಚೌಡಯ್ಯನವರ ತತ್ವಾದರ್ಶಿ ಪಾಲಿಸುವಂತೆ ವಚನದ ಮೂಲಕ ಸಾರಿ ಹೇಳಲಾಗಿದೆ. ಪಟ್ಟಂತೆ ಪ್ರತಿಕ್ರಿಯೆ ನೀಡಿರುವ ಅವರು, ನಾವು ಕಳ್ಳತನದ ವಿಚಾರಗಳನ್ನು ಮಾತನಾಡುವುದಿಲ್ಲ. ನಾವು ಆಫಿಷಿಯಲ್ ವಿಷಯದ ಬಗ್ಗೆ ಮಾತನಾಡುವಾಗ ಭಯ ಯಾಕೆ? ಈ ಬಗ್ಗೆ ದೂರು ಬಾರದಿರುವ ಬಗ್ಗೆ ಸಚಿವ ಪರಮೇಶ್ವರ್ ಹೇಳಿದ್ದಾರೆ. ಹಿರಿಯ ಸಚಿವ ರಾಜಣ್ಣ ಮಾತನಾಡುವಾಗ ಡೌಟ್ ಮೇಲೆ ಮಾತನಾಡಿರಬಹುದು ಅಷ್ಟೇ ಅಂತ ಹೇಳಿದ್ದಾರೆ. ಸರ್ಕಾರದಲ್ಲಿ ಈ ಒಂದು ವಿಷಯವನ್ನು ಮೊನ್ನೆ ಎತ್ತಿದ್ರು, ಆದರೆ ಹನಿ ಟ್ರ್ಯಾಪ್ ಅಂತ ಹೇಳ್ಕೊಂಡು ಏನೋ ವಿಷಯ ಅಂತ ಹೇಳ್ತಾರಲ್ವ, ಅದ್ರ ಬಗ್ಗೆ ನಮಗೆ ನಾವು ಸರಿ ಇದ್ದರೆ ಯಾರು ಏನು ಮಾಡಲಿಕ್ಕಾಗ್ತದೆ? ನಮ್ಮ ಇಂಟೆನ್ಷನ್ಸ್ ಮತ್ತು ನಾವು ಮಾಡುವಂಥ ಕಾರ್ಯಾಂಗ ಕೆಲಸ ಕೊಟ್ಟ ಕಾರ್ಯದಲ್ಲಿ ನಾವು ಕರೆಕ್ಟ್ ಇದ್ದರೆ ಇದು ಬೇಕಾದ್ರೆ ಏನು ಟ್ರ್ಯಾಪ್ ಬೇಕಾದರೂ ಆಗಲಿ, ವಿ ಶುಡ್ ನಾಟ್ ಬಾದರ್ಡ್ ಅಬೌಟ್ ದಟ್. ಇದ್ರ ಬಗ್ಗೆ ಚರ್ಚೆ. ಮಂಗಳೂರು ಮಹಾನಗರ ಪಾಲಿಕೆಯ ನೂತನ ಆಡಳಿತ ಅಧಿಕಾರಿಯಾಗಿ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಮೊಹಿಲನ್ ಎಂಪಿ ಅಧಿಕಾರಿ ಸ್ವೀಕರಿಸಿದ್ದಾರೆ. ಇನ್ನು ಮಂಗಳೂರು ಮನಪಾ ಪ್ರಸಕ್ತ ಅವಧಿಯ ಬಿಜೆಪಿ ಆಡಳಿತವು ಫೆಬ್ರವರಿ 27ಕ್ಕೆ ಅಂತ್ಯಗೊಂಡಿದೆ. ಈ ಮೂಲಕ ಮೇಯರ್ ಹಾಗೂ ಸ್ಥಾಯಿ ಸಮಿತಿಯ ಅಧಿಕಾರ ಅವಧಿಯೂ ಕೂಡ ಮುಕ್ತಾಯಗೊಂಡಿದೆ. ಈ ಹಿಂದೆ ಪ್ರಾದೇಶಿಕ ಆಯುಕ್ತರನ್ನ ಆಡಳಿತ ಅಧಿಕಾರಿಯನ್ನಾಗಿ ನೇಮಕ ಮಾಡಲಾಗಿತ್ತು. ಇದೀಗ ಸರ್ಕಾರ ಅವರನ್ನ ಬದಲಾಯಿಸಿ ಜಿಲ್ಲಾಧಿಕಾರಿ ಮೊಹಿಲನನ್ನ ಆಡಳಿತ ಅಧಿಕಾರಿಯಾಗಿ ನೇಮಕ ಮಾಡಿದೆ.